ಪ್ರಭು, ಈಗ್ಲೂ ನಿಮ್ಗೆ ನನ್ನ ನೆನಪಾಗ್ತಿಲ್ವಾ? ನಿಮ್ಮ ಪ್ರೀತಿಯ ಭಕ್ತ, ನಿಮ್ಮ ಸೇವಕ, ನಿಮ್ಮ ಗೆಳೆಯ ನಾನು ಪ್ರಭು. ನನಗ್ ನೆನಪಾಗ್ಲಿಲ್ಲ, ಆದ್ರೆ ನಿಮ್ ಚಮತ್ಕಾರ ನನ್ಗೆ ತುಂಬಾ ಇಷ್ಟ ಆಯ್ತು. ಈಗ ದಾರಿ ಬಿಡು, ನನ್ನ ಅಮ್ಮನ್ನ ಹುಡ್ಕಕ್ ಹೋಗ್ಬೇಕು. ಅಮ್ಮನ ಹುಡ್ಕಕ್ ಹೋಗ್ತಾ ಇದ್ದೀರಾ? ಹೌದು, ಅಮ್ಮನ್ನ ಹುಡ್ಕಕ್ ಹೋಗ್ತಿದ್ದೀನಿ. ಆದ್ರೆ ನೀವು ದಾರಿ ಬಿಟ್ರೆ ನಾನು ಹೋಗೋಕ್ ಸಾಧ್ಯ? ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬನ್ನಿ, ನನ್ನ ಬೆನ್ ಮೇಲೆ ಕೂತ್ಕೊಳ್ಳಿ. ಒಂದ್ ವೇಳೆ ಪ್ರಭುಗಳು ನನ್ನ ಬೆನ್ ಮೇಲೆ ಕೂತ್ರೆ ಅವ್ರಿಗೆ ನನ್ನ ಬಗ್ಗೆ ಎಲ್ಲ ನೆನಪಾಗಬಹುದೇನೋ. ಗುರುಕುಲ ಬಿಟ್ಟು ಯಾವ ವಿದ್ಯಾರ್ಥಿನೂ ಹೋಗಬಾರ್ದು, ಹಾಗೆ ನೀವು ಕೂಡ ಹೋಗಬಾರ್ದು. ಆಗ ಶಿವನೂ ನನ್ನ ಜೊತೆ ಇರಲಿಲ್ಲ. ಆದ್ರೂ ಅವನು ನನ್ನ ಕರೆ ಕೇಳಿ ಆ ಕಷ್ಟದಿಂದ ನನ್ನ ಕಾಪಾಡ್ದ. ಮತ್ತೀಗ ಸಾಕ್ಷಾತ್ ಶಿವ ನನ್ನ ಪುತ್ರನಾಗಿ ಬಾಲಶಿವನ ರೂಪದಲ್ಲಿ ನನ್ನ ಜೊತೆನೇ ಇದ್ದಾನೆ. ನಮ್ಮ ಈ ಕಷ್ಟದ ಸಮಯದಲ್ಲೂ ಕೂಡ ವಿಜಯವನ್ನ ಖಂಡಿತ ಸಾಧಿಸ್ತೀವಿ. ನೀವಿಲ್ದೆ ವಿಜಯ ಸಾಧ್ಯ ಇಲ್ಲ ಮಾತೆ. ಆಚಾರ್ಯ ವಿದ್ಯಾಧರರೇ, ತ್ರಿಮೂರ್ತಿಗಳನ್ನ ನನ್ನ ಸಂತಾನವಾಗಿ ಪಡೆದ ನಂತರ ನಾನು ಕೇವಲ ಮಾತೃತ್ವದ ಜವಾಬ್ದಾರಿ ನಿರ್ವಹಿಸೋದಕ್ಕೆ ಗಮನ ಕೊಡ್ತಿದ್ದೆ. ಗುರುಕುಲದಿಂದ ದೂರ ಉಳಿದೆ. ಮತ್ತಿದು ನಾನು ಮಾಡಿರೋ ದೊಡ್ಡ ಅಪರಾಧ. ಈಗ ಈ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನಾನು ನಿಮ್ಗೆಲ್ಲ ಪ್ರಮಾಣ ಮಾಡ್ತಿದ್ದೀನಿ. ಇನ್ನು ನನ್ನ ಮಾತೃತ್ವದ ಜವಾಬ್ದಾರಿ ಜೊತೆಗೆ ನಾನು ಗುರುತ್ವದ ಜವಾಬ್ದಾರಿಯನ್ನು ನೋಡ್ಕೊಳ್ತೀನಿ. ನಾನು ನಾಳೆಯಿಂದ ಗುರುಕುಲಕ್ಕೆ ಬರ್ತೀನಿ. ನನ್ನ ಜೊತೆಗೆ ನನ್ನ 3 ಮಕ್ಕಳು ಬ್ರಹ್ಮ, ನಾರಾಯಣ ಮತ್ತೆ ಶಿವ ಕೂಡ ವಿದ್ಯಾರ್ಥಿಗಳಾಗಿ ಬರ್ತಾರೆ. ನೀವ್ಯಾರು ಚಿಂತೆ ಮಾಡಬೇಡಿ. ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು. ಮನೆಯಲ್ಲಿ ನನ್ನ ಮಕ್ಕಳು ನನಗೋಸ್ಕರ ಕಾಯ್ತಿರ್ತಾರೆ. ಅಪ್ಪಣೆ ಕೊಡಿ.
ನಿನ್ನ ಅಂತ್ಯ ಇವತ್ತೇ ಆಗತ್ತೆ ಅನಸೂಯ. ಶಿವ, ಇದು ಶಿವನ್ ವಾಹನ ನಂದಿ. ಇದೇಗ್ ಸಾಧ್ಯ? ಈ ನಂದಿ ಇಲ್ಲೇನ್ ಮಾಡ್ತಿದ್ದಾನೆ? ಅಸುರ ರಾಜ ಅಂಧಕ ನನಗೇನು ಹೇಳಲೇ ಇಲ್ವಲ್ಲ. ಶಿವ, ಅಮ್ಮ, ಗೆಳೆಯ, ನೀನ್ ನನ್ಗೆ ಹೇಳಿದ್ದೆ ಅಲ್ವಾ ದಾರಿಲಿ ನಿನ್ ಸೋದರನೂ ಸಿಗ್ತಾನೆ ಅಂತ. ಗೆಳೆಯ, ನನ್ನ ಕೆಳಗ್ ಬಿಡು. ಶಿವ, ನೀನು ಮತ್ತೆ ಒಬ್ನೇ ಹೊರಗಡೆ ಬಂದ್ಯಾ? ಅಮ್ಮ, ತುಂಬಾ ಹೊತ್ತಾದ್ಮೇಲೂ ನೀವು ಮನೆಗ್ ಬರ್ಲೇ ಇಲ್ಲ. ಅದಕ್ಕೆ ನಿಮ್ನ ಹುಡುಕ್ತಾ ನಾನು ಬಂದೆ. ಅಮ್ಮ, ಈ ಸಲ ನಾನು ಒಬ್ನೇ ಬರ್ಲಿಲ್ಲ. ಇವನಿದ್ದಾನೆ ನನ್ ಜೊತೆ, ನನ್ನ ಹೊಸ ಗೆಳೆಯ ನಂದಿ. ನಿನ್ನ ಬೆನ್ಮೇಲ್ ಕೂರ್ಸ್ಕೊಂಡ್ ಸುತ್ತಾಡ್ಸಿದ್ ಮಾತ್ರಕ್ಕೆ ಇವನು ನಿನ್ ಗೆಳೆಯ ಆಗ್ಬಿಟ್ನಾ? ಅಮ್ಮ, ಇವನ್ಗೆ ಇವನ್ ಸೋದರನ್ನ ನೋಡ್ಬೇಕಾಗಿತ್ತು. ಹಾಗೆ ನಾನು ನಿಮ್ ಹತ್ರ ಬರ್ಬೇಕಾಗಿತ್ತು. ನಮ್ಮಿಬ್ರು ದಾರಿ ಒಂದೇ ಆಗಿತ್ತು. ಅದಕ್ಕೆ ನಾವಿಬ್ರು ಜೊತೆಯಾಗಿ ಬಂದ್ವಿ ಅಲ್ವಾ ನಂದಿ? ನಿಜ ಹೇಳಿದ್ರಿ ಪ್ರಭು. ಗೆಳೆಯ ನಂದಿ, ನಿನ್ ಸ್ವಭಾವ ಎಷ್ಟು ಸರಳ ಮತ್ತೆ ಶಾಂತವಾಗಿದೆ. ಆದ್ರೆ ನೋಡೋದಿಕ್ಕೆ ನಿನ್ ಸೋದರ ಬಹಳ ಕೋಪಿಷ್ಟನ್ ಹಾಗೆ ಕಾಣ್ತಾನೆ. ನೀವು ಚಿಂತೆ ಮಾಡಬೇಡಿ ಪ್ರಭು, ನಾನು ನನ್ನ ಸೋದರನಿಗೆ ಹೇಳ್ತೀನಿ. ನನ್ಗೆ ಅಮ್ಮ ಹೇಳ್ತಾರೆ, ಕೋಪದಿಂದ ಮನ್ಸು ವಿಚಲಿತ ಆಗುತ್ತೆ, ಮನ್ಸು ಅಶಾಂತ ಆಗ್ಬಿಡುತ್ತೆ. ನೀವು ನಿಮ್ ಕೋಪನ ಬಿಟ್ಬಿಡಿ. ನನ್ನ ಈ ಕೋಪಾಗ್ನಿನೇ ನಿನ್ನ ತಾಯಿಗೆ ಚಿತೆ ಆಗೋದು. ನಿನ್ಗೆ ಕೋಪ ಮಾಡ್ಕೊಳ್ಳೋ ಅಧಿಕಾರ ಇದೆ. ಅದು ನಿನ್ ಸ್ವಭಾವ. ಆದ್ರೆ ನನ್ನ ಅಮ್ಮಂಗೆ ಅವಮಾನ ಮಾಡಿ ನೀನು ಸ್ಪಷ್ಟಪಡಿಸ್ದೆ ನೀನೊಬ್ಬ ಅಹಂಕಾರಿ ಅಂತ. ನಿನ್ನ ತಾಯಿಯ ಮೃತ್ಯು ಇವತ್ತು ನಿಶ್ಚಯ ಆಗಿದೆ. ಇವತ್ತು ನಿನ್ನ ತಾಯಿನ ಯಾರಿಂದನೂ ಕಾಪಾಡಕ್ಕಾಗಲ್ಲ.
ಪ್ರಭು, ನೀವು ಕೋಪ ಮಾಡ್ಕೋಬೇಡಿ. ನಾನು ನನ್ನ ಸೋದರನಿಗೆ ಹೇಳ್ತೀನಿ, ನೀವು ಶಾಂತರಾಗಿರಿ. ಇಡೀ ಜಗತ್ತಲ್ಲಿ ಯಾರಿಗಾದ್ರೂ ತೊಂದರೆ ಆದ್ರೆ ಅವ್ರನ್ನ ಒಂದು ಮಾಡೋದು ನೀನೊಬ್ನೇನಾ? ಪ್ರಣಾಮಗಳು ಮಾತೆ. ನೀವು ನನ್ನ ಪ್ರಭುವಿಗೆ ಮಾತೆ. ನೀವಿವ್ರನ್ನ ಕರ್ಕೊಂಡು ಹೋಗಿ, ಇಲ್ಲಿ ನಾನ್ ನೋಡ್ಕೊಳ್ತೀನಿ. ನಡಿ ಶಿವ. ಇದ್ಯಾರ್ ಧ್ವನಿ? ಅವರಿಬ್ರು ಮಾತಾಡ್ತಿರ್ಬೇಕು ಅನ್ಸುತ್ತೆ. ಬಾ ಹೋಗೋಣ. ಹೇಗೆ? ನನ್ಗನ್ಸುತ್ತೆ ಅವರು ಯುದ್ಧ ಮಾಡ್ತಿದ್ದಾರೆ ಅಂತ. ಶಿವ, ಅವ್ರೇನಾದ್ರೂ ಮಾಡ್ಲಿ, ಅವ್ರನ್ನ ಬಿಟ್ಬಿಡು. ನಿನ್ನ ಇಬ್ರು ಅಣ್ಣಂದ್ರು ಮನೇಲಿ ನಮಗೋಸ್ಕರ ಕಾಯ್ತಿದ್ದಾರೆ. ಬೇಗ ನಡಿ ಇಲ್ಲಿಂದ. ನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಲ್ವಾ? ಇಲ್ಲ ಅಮ್ಮ, ಯಾವಾಗ್ಲೂ ನಿಮ್ ಜೊತೆಲೇ ಇರ್ತೀನಿ. ನಾನು ನಿಮ್ಮನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನ್ನ ಮಹಾದೇವ, ಬೇಕು ಅಂತಾನೆ ನೀವ್ ನನಗ್ ನೋವು ಕೊಡ್ತಿದ್ದೀರಾ ಅಲ್ವಾ? ಬೇಕು ಅಂತಾನೆ ಹೀಗ್ ಮಾಡ್ತಿದ್ದೀರಾ. ನನ್ ಮೇಲ್ ಕೋಪಿಸ್ಕೊಂಡ್ರು, ಮಾತಾಡದೆ ಇದ್ದಿದ್ರು ಪರವಾಗಿಲ್ಲ. ನಾನು ಮೊದ್ಲಿನ ತರಾನೆ ನಿಮಗ್ ಸಮಾಧಾನ ಮಾಡ್ತಿದ್ದೆ ಮಹಾದೇವ. ನಾವು ಪತಿ ಪತ್ನಿ ಅಲ್ವಾ? ಯಾವ ದಂಪತಿಗಳ ಮಧ್ಯ ಭಿನ್ನಾಭಿಪ್ರಾಯಗಳಿರೋದಿಲ್ಲ.
ಅಂದ್ಮೇಲೆ ಆ ಕಾರಣಕ್ಕೋಸ್ಕರ ನನಗೆ ನೀವಿಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಕಾ? ನನ್ನನ್ನೇ ಬಿಟ್ಟು ಹೊರಟೋದ್ರಿ ಅಲ್ವಾ? ಒಂದು ವೇಳೆ ಇದೇ ನನ್ನ ಪರೀಕ್ಷೆ ಆಗಿದ್ರೆ ನಾನು ಪ್ರಮಾಣ ಮಾಡ್ತೀನಿ ಮಹಾದೇವ, ಸಾಮ ದಾನ ದಂಡ ಭೇದ ಯಾವ ರೀತಿಯಲ್ಲಾದ್ರೂ ನಾನ್ ನಿಮ್ಮನ್ನ ಮರಳಿ ಪಡ್ಕೊಳ್ತೀನಿ. ಹೇಗೆ ಅಮರನಾಥ ಗುಹೆಯಿಂದ ಹೊರಗಡೆ ಕರೆಯೋದಕ್ಕೆ ನಾನು ಅಚಲ ಪ್ರಯತ್ನ ಮಾಡಿದ್ನೋ, ಅದೇ ಪ್ರಯತ್ನನ ನಿಮ್ಮನ್ನ ಗೃಹಸ್ಥ ಜೀವನಕ್ಕೆ ಕರ್ಕೊಂಡು ಬರೋದಕ್ಕೆ ನಾನು ಮತ್ತೊಮ್ಮೆ ಮಾಡ್ತೀನಿ. ಏನ್ ವಿಷಯ ದೇವಿ? ಬಾಲಶಿವನಿಗೆ ಮತ್ತೆ ಏನಾದ್ರೂ ಅಪಾಯ ಬಂದಿತ್ತಾ? ಹೌದು ಋಷಿವರ್ಯ, ಶಿವನ ಮೇಲೆ ಬರ್ತಿರೋ ಅಪಾಯದ ಕಾರಣಕ್ಕೆ ಪ್ರತಿ ಕ್ಷಣ ನನ್ನ ಜೀವ ಭಯದಲ್ಲೇ ಒದ್ದಾಡ್ತಿರತ್ತೆ. ಇವತ್ತೇನೋ ದೇವರ ದಯೆಯಿಂದ ಶಿವನ ವಾಹನ ನಂದಿ ನಮ್ಮ ಶಿವನ್ನ ಕಾಪಾಡೋಕೆ ಮೊದಲೇ ಅಲ್ಲಿಗೆ ಬಂದಿದ್ದ. ಅವನು ಇಡೀ ಜಗತ್ತನ್ನೇ ಪಾಲನೆ ಮಾಡೋನು ದೇವಿ. ಅವನ ಸುರಕ್ಷತೆ ಬಗ್ಗೆ ಚಿಂತೆ ಮಾಡೋದು ಬಿಟ್ಬಿಡು. ನಿನ್ನ ಮನಸ್ಸಲ್ಲಿ ದೃಢವಾದ ವಿಶ್ವಾಸ ಇರಲಿ. ಯಾರೂ ಕೂಡ ಎಲ್ಲೇ ಆಗ್ಲಿ ಯಾವ ರೀತಿಯಲ್ಲೂ ಅವನಿಗೆ ಕೆಟ್ಟದ್ದನ್ನ ಮಾಡೋದಕ್ಕೆ ಆಗಲ್ಲ. ಅವನು ಸುರಕ್ಷಿತವಾಗಿರ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನೇನು ನಿಶ್ಚಿಂತೆಯಿಂದ ಇರು. ಧಿಕ್ಕಾರವಿದೆ ನಿನ್ನಂಥ ಯೋಧನಿಗೆ. ಒಬ್ಳು ಸಾಧಾರಣ ಸ್ತ್ರೀಯ ಅಂತ್ಯನು ಮಾಡಕ್ಕಾಗ್ಲಿಲ್ವಾ ನಿನ್ ಕೈಲಿ? ನೀನ್ ನನ್ನ ಯೋಜನೆಗೆ ವಿಕಾಸದ ಕಾರಣ ಅಲ್ಲ, ವಿನಾಶದ ಕಾರಣ ಆಗಿದ್ಯಾ. ಮತ್ತೀ ಅಂಧಕ ಅವನ ವಿನಾಶಕ್ಕೆ ಕಾರಣ ಆಗೋರನ್ನ ನಾಶ ಮಾಡ್ಬಿಡ್ತಾನೆ, ಅಂತ್ಯ ಮಾಡ್ಬಿಡ್ತಾನೆ. ದಯೆ ತೋರಿಸಿ ಅಸುರ ರಾಜ, ನನ್ನ ಮೇಲೆ ದಯೆ ತೋರಿಸಿ. ನಾನು ಸತ್ಯ ಹೇಳ್ತಿದ್ದೀನಿ, ನನ್ನ ಪ್ರಯತ್ನದಲ್ಲಿ ಏನು ಕಡಿಮೆ ಇರಲಿಲ್ಲ. ಆದ್ರೆ ಇದನ್ನೆಲ್ಲ ಹಾಳು ಮಾಡಿದ್ದು ಆ ನಂದಿನೇ. ನಂದಿನ? ಆದ್ರೆ ನಂದಿ ಅಲ್ಲಿಗೆ ಯಾಕೆ ಬಂದ? ಅದು ಗೊತ್ತಿಲ್ಲ ಅಸುರ ರಾಜ. ಆದ್ರೆ ಇಷ್ಟು ಮಾತ್ರ ಗೊತ್ತು, ಬಾಲಶಿವ ಅವನನ್ನ ಗುರುತು ಹಿಡಿತಾ ಇಲ್ಲ. ಅವನಿಗೆ ಹಳೆಯದ್ಯಾವುದೋ ನೆನಪೇ ಇಲ್ಲ. ಅದಕ್ಕೆ ಸಾಕ್ಷಿ ಏನು? ಅವನು ನನ್ನನ್ನ ನಂದಿಯ ಸೋದರ ಅಂತ ಕರೀತಿದ್ದ. ಸೋದರ? ನಿನ್ನ ಅವನು ಸಹೋದರ ಅನ್ಕೊಂಡು ನಿನ್ನ ಹತ್ರ ಮಾತಾಡಿದ್ನ? ಇದಂತೂ ತುಂಬಾ ಒಳ್ಳೆ ವಿಷಯನೇ ಆಗಿದೆ. ಈಗ್ಲಾದ್ರೂ ನನಗೆ ಜೀವದಾನ ನೀಡಿ ಅಸುರ ರಾಜ. ಕೇವಲ ಜೀವದಾನನ? ಇಲ್ಲ ವೃಷಭಾಸುರ, ನೀನು ಈ ವಿಷಯನ ಹೇಳಿ ಒಂದು ಹೊಸ ದಾರಿಯ ನಿರ್ಮಾಣ ಮಾಡಿದ್ದೀಯ. ಆದ್ರಿಂದ ಇವತ್ತಿಂದ ನೀನು ನನ್ನ ಸೇನಾಪತಿ ವೃಷಭಾಸುರ ಆಗ್ತೀಯ. ಅಸುರ ರಾಜ ಅಂಧಕನಿಗೆ ಜಯವಾಗಲಿ, ಅಂಧಕಾರದ ವಿಕಾಸವಾಗಲಿ. ಈಗ ಹೋಗು, ಅಂಧಕಾರದಲ್ಲಿ ಅಡಗಿರೋ ಎಲ್ಲ ಅಸುರರನ್ನು ಎಚ್ಚರಿಸು. ಆದ್ರೆ ಅದರ ಅವಶ್ಯಕತೆ ಏನಿದೆ? ದೇವಸುರರ ಯುದ್ಧ. ಪ್ರತಿಯೊಂದು ಸಲ ಆ ತ್ರಿಮೂರ್ತಿಗಳು ದೇವತೆಗಳನ್ನ ಕಾಪಾಡ್ತಾ ಇದ್ರು. ಆದ್ರೆ ಈಗ ಎಲ್ಲದಕ್ಕಿಂತ ಮೊದಲು ನಾನೀಗ ಶಕ್ತಿನ, ಆ ಪಾರ್ವತಿನ ನನ್ನ ಕೈವಶ ಮಾಡ್ಕೋತೀನಿ.